ನನ್ನ ಚಾನಲಲ್ಲಿ ಫುಡ್ ಬ್ಲಾಗ್ ಮಾಡಿ ತುಂಬಾ ದಿನ ಆಯಿತು. ಹಂಗಾಗಿ ಇವತ್ತು ಒಂದು ಒಳ್ಳೆ ಫುಡ್ನ ತಿನ್ನೋಣ ಅಂತ ಹೋಗ್ತಾ ಇದ್ದೀನಿ. ಯಾವುದು ಆ ಜಾಗ, ಅಲ್ಲಿ ಏನಪ್ಪ ಸ್ಪೆಷಲ್ ಫುಡ್ಡು ಎಲ್ಲವನ್ನು ಹೇಳ್ತೀನಿ. ಅದಕ್ಕೂ ಮುಂಚೆ ಹೋಗಿ ನಾನು ಇಂಟ್ರೋ ನೋಡ್ಕೊಂಡು ಬನ್ನಿ, ಆಮೇಲೆ ಶುರು ಮಾಡೋಣ. ಈ ನಡುವೆ ಅಂತೂ ನಮ್ಮ ಜನಗಳಿಗೆ ಸಿಕ್ಕಾಪಟ್ಟೆ ಜಂಕ್ ಫುಡ್ ತಿಂದು ಬಾಡಿ ವೆಯ್ಟ್ ಜಾಸ್ತಿ ಆಗ್ತಾ ಇದೆ. ಸೊ ಸ್ವಲ್ಪ ಬಾಡಿ ವೆಯ್ಟ್ನ ಕಮ್ಮಿ ಮಾಡೋದಕ್ಕೆ ಎಲ್ಲರೂ ವರ್ಕೌಟ್ ಕಡೆಗೆ ಮುಖ ಮಾಡ್ತಿರೋದು ಎಲ್ರಿಗೂ ಗೊತ್ತಿರೋ ವಿಷಯನೇ. ಹಂಗಾಗಿ ಒಂದೊಳ್ಳೆ ಡಿನ್ನರ್ನ, ಅದರಲ್ಲೂ ಹೆಲ್ದಿ ಡಿನ್ನರ್ನ ನಿಮಗೆ ತೋರಿಸೋಣ ಅಂತ ಇವತ್ತು ಹೋಗ್ತಾ ಇದ್ದೀನಿ. ಸೊ ಇವತ್ತು ಜಾಗ ಎಲ್ಲಿದೆ ಅಂತ ಕೇಳಿದ್ರೆ ಕೊಡಿಗೆಹಳ್ಳಿ ಹತ್ರ. ಸೊ ಕೊಡಿಗೆಹಳ್ಳಿ ಹತ್ರ ರಾಜೀವ್ ಗಾಂಧಿ ನಗರ್ ಅಂತ ಒಂದು ಏರಿಯಾ ಇದೆ. ಸೊ ಆ ಏರಿಯಾಲಿ ಈ ಒಂದು ಚಿಕ್ಕ ಕಾರ್ಟ್ ಲೊಕೇಟ್ ಆಗಿದೆ. ಬನ್ನಿ ಇವತ್ತು ಹೋಗೋಣ. ಅಲ್ಲಿ ಯಾವ ತರ ಹೆಲ್ದಿ ಫುಡ್ ಸಿಗುತ್ತೆ ಎಲ್ಲವನ್ನು ಟೇಸ್ಟ್ ಮಾಡೋಣ. ಟೇಸ್ಟ್ ಮಾಡಿದ್ಮೇಲೆ ನಿಮ್ಗೂ ಹೇಳ್ತೀನಿ ಹೇಗಿರುತ್ತೆ ಫುಡ್ ಅಂತ. ಆಬ್ವಿಯಸ್ಲಿ ನಿಮ್ಗೆ ಇಷ್ಟ ಆಗೇ ಆಗುತ್ತೆ. ಯಾಕೆ ಅಂದ್ರೆ ಕಂಪ್ಲೀಟ್ಲಿ ಹೆಲ್ದಿ ಫುಡ್ ಆಗಿರೋದ್ರಿಂದ ಎಷ್ಟು ಬೇಕೋ ಅಷ್ಟು ಜಮಾಯಿಸ್ಕೊ. ಸರಿ ಗುರು, ಹೆಲ್ದಿ ಫುಡ್ ಅಂತ ಹೇಳಿದೆ, ಏನು ಇಲ್ಲಿನ ಸ್ಪೆಷಾಲಿಟಿ ಅಂತ ಕೇಳಿದ್ರೆ, ಇಲ್ಲಿ ಇಡ್ಲಿ ನಾರ್ಮಲ್ ಆಗಿ ನಿಮ್ಗೆಲ್ಲ ಗೊತ್ತು ರೌಂಡ್ ಆಗಿರುತ್ತೆ. ಆದ್ರೆ ಇಲ್ಲಿ ಇಡ್ಲಿ ಮಾತ್ರ ರೌಂಡ್ ಆಗಿರಲ್ಲ, ಅದು ಟ್ರಯಾಂಗಲ್ ಶೇಪ್ ಅಲ್ಲಿ ಇರುತ್ತಂತೆ. ಒಂಥರ ವಿಚಿತ್ರ ಅಲ್ವಾ? ಅದ್ರ ಜೊತೆಗೇನೆ ಇಲ್ಲಿ ಸಿಗುವಂತ ಎಲ್ಲ ಫುಡ್ ಮಿಲೆಟ್ಸ್ ಅಲ್ಲಿ ಮಾಡಿರೋದು, ಅದು ಒಂದು ಸ್ಪೆಷಾಲಿಟಿ. ಹಾಗೆ ಯಾರ್ಯಾರು ಡಯಟ್ ಮಾಡ್ತಾ ಇದ್ದೀರಾ ಅವ್ರಿಗೆ ಈ ಒಂದು ಜಾಗ ಮಾಡಿಸ್ದಂಗಿರುತ್ತೆ. ಸೊ ಈ ಜಾಗದಲ್ಲಿ ಯಾವ ತರ ಫುಡ್ ಸಿಗುತ್ತೆ, ಮತ್ತೆ ನಾನ್ ಏನೇನೆಲ್ಲ ಟೇಸ್ಟ್ ಮಾಡ್ತೀನಿ, ಅಲ್ಲಿ ಫುಡ್ ನಿಜವಾಗ್ಲೂ ಚೆನ್ನಾಗಿದ್ಯಾ ಇಲ್ವಾ ಎಲ್ಲವನ್ನು ತಿಳ್ಕೊಳ್ಳೋಣ. ನಾನಿವಾಗ ಜಾಗಕ್ಕೆ ಹೋಗ್ಬೇಕು. ಆ ಜಾಗಕ್ಕೆ ಹೋಗೋವರೆಗೂ ನೀವ್ಯಾಕೆ ಟೈಮ್ ವೇಸ್ಟ್ ಮಾಡ್ತೀರಾ? ಹೋಗಿ ಒಂದು ಟೈಮ್ ಲ್ಯಾಪ್ಸ್ ನೋಡ್ಕೊಂಡು ಬಂದ್ಬಿಡಿ. ಸೊ ಈ ರೋಡಲ್ಲಿ ತುಂಬಾನೇ ಫುಡ್ ಕಾರ್ಟ್ಸ್ ಇದಾವೆ, ನೋಡ್ತಾ ಇರಬಹುದು. ಇಷ್ಟೊಂದು ಫುಡ್ ಕಾರ್ಟ್ಸ್ ಅಲ್ಲಿ ಒಂದು ಫುಡ್ ಕಾರ್ಟ್ಗೆ ಇವತ್ತು ನಾವು ತಿನ್ನೋದಕ್ಕೆ ಬಂದಿದ್ದೀವಿ. ಬನ್ನಿ ಯಾವ್ದು ಅಂತ ಹತ್ರ ಹೋದ್ಮೇಲೆ ತೋರಿಸ್ತೀನಿ. ಓಕೆ, ಫೈನಲಿ ನೋಡ್ತಾ ಇದ್ದೀರಾ ಇಷ್ಟೊಂದು ಕಾರ್ಟ್ಸ್ ಇದೆ. ಸೊ ಈ ಕಾರ್ಟ್ಸ್ ಅಲ್ಲಿ ನಾವು ಇವತ್ತು ಊಟ ತಿನ್ನಕ್ಕೆ ಹೋಗ್ತಾ ಇರುವಂತ ಅಂಗಡಿ ಯಾವುದು ಅಂತ ಕೇಳಿದ್ರೆ, ಸೊ ಇಲ್ಲಿ ನೋಡ್ತಾ ಇದ್ದೀರಾ ಸಿರಿಧಾನ್ಯಗಳ ದೋಸೆ ಮತ್ತು ಇಡ್ಲಿ ಅಂತ ಇದೆ, ಮಿಲೆಟ್ಸ್ ಇಡ್ಲಿ ಅಂಡ್ ದೋಸೆ ಅಂತ. ಸೊ ಈ ಕಾರ್ಟ್ನ ಹೆಸರು ಬಂದು ಕೃಷಿ ರುಚಿ ಅಂತ. ನೋಡ್ತಾ ಇರ್ಬೋದು ಪುಟಾಣಿದು. ಸೊ ಈ ಜಾಗದಲ್ಲಿ ಈಗ ನಾವು ಫುಡ್ನ ಟೇಸ್ಟ್ ಮಾಡೋಣ. ಸೊ ಬನ್ನಿ ಈಗ ಹೋಗ್ಬಿಟ್ಟು ಕಂಪ್ಲೀಟಾಗಿ ಯಾವ್ಯಾವ ಫುಡ್ ಇದೆ ಅಂತ ಟೇಸ್ಟ್ ಮಾಡ್ಕೊಂಬರೋಣ. ಮೊದಲನೇದಾಗಿ ನಮ್ಮ ಮಸಾಲೆ ದೋಸೆ ಬಂದಿದೆ. ನೋಡ್ತಾ ಇರ್ಬೋದು ಫುಲ್ ಕ್ರಂಚಿಯಾಗಿ ಕಾಣ್ತಿದೆ. ಆ್ಯಂಡ್ ಇಲ್ಲಿ ಕಾಯಿ ಚಟ್ನಿ ಹಾಕಿದ್ದಾರೆ, ಹಾಗೆ ಟೊಮೆಟೊ ಚಟ್ನಿ ಹಾಕಿದ್ದಾರೆ. ಟೇಸ್ಟ್ ಮಾಡೋಣ ಬನ್ನಿ. ಸೊ ಬನ್ನಿ ಈಗ ಮೊದಲನೇದಾಗಿ ಮಸಾಲೆ ದೋಸೆ ಬಂದಿದೆ, ಟೇಸ್ಟ್ ಮಾಡೋಣ. ನೋಡಿ ಎಷ್ಟು ಕ್ರಂಚಿಯಾಗಿ ಸಖತ್ತಾಗಿ ಕಾಣ್ತಿದೆ. ಆ್ಯಂಡ್ ಬಿಸಿ ಬಿಸಿಯಾಗಿ ಕೂಡ ಇದೆ. ಸ್ಪೆಷಾಲಿಟಿ ಏನಪ್ಪ ಅಂದರೆ ಇದ್ರ ಒಳಗಡೆ ಆಲೂಗಡ್ಡೆ ಹಾಕಿದ್ದಾರೆ. ಎಸ್, ಆಲೂಗಡ್ಡೆ ಹಾಕಿದ್ದಾರೆ. ಅದು ಹೆಂಗಿದೆ ಅಂದರೆ ನಾರ್ಮಲಾಗಿ ನಾವು ದಾವಣಗೆರೆ ಬೆಣ್ಣೆ ದೋಸೆಯಲ್ಲಿ ವೈಟ್ ಕಲರ್ ಇರುತ್ತೆ ನೋಡಿ, ಸೇಮ್ ಹಂಗೆ ಇದೆ. ಸೊ ಫಸ್ಟು ಬರೀ ಆಲೂಗಡ್ಡೆ ಪಲ್ಯ ಟೇಸ್ಟ್ ಮಾಡಿ ನೋಡೋಣ ಹೇಗಿದೆ ಅಂತ. ಆ್ಯಕ್ಚುಲಿ ಮಿಲೆಟ್ ದೋಸೆ ಅಂತ ಅನ್ನಿಸ್ತಾನೆ ಇಲ್ಲ. ಸರಿ ಬರೀ ತಿನ್ನೋಣ. ಒಂಚೂರು ಮಿಲೆಟ್ಸಲ್ಲಿ ಮಾಡಿದಾರೆ ಅಂತಲೇ ಅನ್ನಿಸ್ತಿಲ್ಲ. ಆ್ಯಕ್ಚುಲಿ ಇದಕ್ಕೆ ಅವ್ರು ಹಾಕಿರುವಂಥ ಇಂಗ್ರೀಡಿಯೆಂಟ್ಸ್ನ ಕೂಡ ನಾನು ಕೇಳಿದೆ. ಅವರು ಹೇಳ್ತಿದ್ರು ಇದಕ್ಕೆ ಅವರು ಮಿಲೆಟ್ಸು, ಉದ್ದಿನಬೇಳೆ, ಕಡಲೆಬೇಳೆ ಮತ್ತು ಸಬ್ಬಕ್ಕಿ ಕೂಡ ಹಾಕಿದ್ದಾರೆ ಅಂತ ಹೇಳ್ತಾಯಿದ್ರು. ಬಟ್ ನನಗೆ ಎಲ್ಲೂ ಇದು ಮಿಲೆಟ್ಸಲ್ಲಿ ಮಾಡಿದ್ದಾರೆ ಅಂತ ಅನ್ನಿಸ್ತಾನೆ ಇಲ್ಲ. ನಾರ್ಮಲಾಗಿ ನುಚ್ಚಾಕಿ ಹೇಗೆ ದೋಸೆ ಮಾಡ್ತಾರೋ ಸೇಮ್ ಅದೇ ಥರ ಇದೆ ಟೇಸ್ಟು. ಸೊ ಚಟ್ನಿ ಜೊತೆ ಟೇಸ್ಟ್ ಮಾಡ್ಬೋಣ. ಸೂಪರ್, ಮಸ್ಟ್ ಟ್ರೈ ಗುರು. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಸೊ ನೀವು ಮಿಸ್ ಮಾಡದೆ ಬಂದು ಟ್ರೈ ಮಾಡಿ ಹೇಗಿದೆ ಅಂತ ನಿಮ್ಮ ಅಭಿಪ್ರಾಯನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇವಾಗ ಸದ್ಯಕ್ಕೆ ನಾನು ಇದನ್ನು ಕ್ಲಿಯರ್ ಮಾಡಿ ನೆಕ್ಸ್ಟು ಇಡ್ಲಿ ಇದೆ, ವಡೆ ಇದೆ, ಹಾಗೆ ಬಿಸಿಬೇಳೆ ಬಾತಿದೆ, ಎಲ್ಲವನ್ನು ಟ್ರೈ ಮಾಡೋಣ. ಅಲ್ಲಿವರೆಗೂ ನೀವು ಯಾಕೆ ಟೈಮ್ ವೇಸ್ಟ್ ಮಾಡ್ತೀರಾ? ಹೋಗಿ ಒಂದು ಸ್ಲೋಮೋ ನೋಡ್ಕೊಂಡು ಬಂದ್ಬಿಡಿ. ಲೈಟ್ಸ್, ಕ್ಯಾಮ್ರಾ, ಶಾರ್ಟ್ಸ್. No, you can see the top shot sequel. Tight like the grandmother girdle. Right now we not wrong with people. Look at me.
shot sequel. Tight like the grandmother girdle. Right now we not wrong with people. Look in the eye, now you can see the evil. What? This are the top shot sequel. Tight like the grandmother girdle. Right now we not wrong with people. Look in the eye, now you can see the evil. What? This are the top shot sequel. Tight like the gun. ಸೊ ನಮ್ಮ ಹತ್ರ ಎರಡನೇ ಡಿಶ್ ಬಂದಿದೆ. ಏನಪ್ಪ ಇದು ಮುದುಕದ ಎಲೆಯಲ್ಲಿ ಹಿಂಗೆ ಹಾಕಿ ಸುತ್ತಬಿಟ್ಟಿದ್ದಾರೆ, ಏನಿದ್ರ ಸ್ಪೆಷಾಲಿಟಿ ಅಂತ ನೀವು ಕೇಳಿದ್ರೆ ಈ ಒಂದು ಕಾರ್ಟ್ನ ಸ್ಪೆಷಾಲಿಟಿನೇ ಇದು. ಏನಪ್ಪ ಅಂದ್ರೆ ನೋಡ್ತಾ ಇರ್ಬೋದು ನೀವು ಒಳಗಡೆ ರಾಗಿ ಮುದ್ದೆ ಅಂತೂ ಅಲ್ಲ. ಸೊ ಇಡ್ಲಿ ಅದು. ಬನ್ನಿ ಈಗ ಕಂಪ್ಲೀಟ್ ಆಗಿ ಅನ್ರಾಪ್ ಮಾಡಿಬಿಟ್ಟು ಹೇಗಿದೆ ಒಳಗಡೆ ಡಿಶ್ಶು ಮತ್ತು ಏನು ಸ್ಪೆಷಾಲಿಟಿ ಅನ್ನೋದನ್ನ ನಿಮಗೆ ತೋರಿಸ್ತೀನಿ. ಸೊ ನೋಡ್ತಾ ಇದ್ದೀರಾ ಟ್ರಯಾಂಗಲ್ ಶೇಪಲ್ಲಿ ಏನೋ ಕಾಣ್ತಿದೆ ಅಲ್ವಾ. ನಾನು ನಿಮ್ಗೆ ಅವಾಗಲೇ ಹೇಳ್ತಿದ್ದೆ ಇಲ್ಲಿ ಇಡ್ಲಿ ಬಂದು ಟ್ರಯಾಂಗಲ್ ಶೇಪಲ್ಲಿ ಇರುತ್ತೆ, ರೌಂಡ್ ಆಗಿರಲ್ಲ ಅಂತ. ಸೊ ಕಂಪ್ಲೀಟಾಗಿ ಮಿಲೆಟ್ಸು ಮತ್ತು ರಾಗಿಯಲ್ಲಿ ಮಾಡಿರುವಂಥ ಇಡ್ಲಿ, ಹಾಗೆ ಹಬೆಯಲ್ಲೇ ಮಾಡಿರುವಂಥ ವಡೆ. ಯಾರು ಡಯಟ್ ಮಾಡ್ತಾ ಇರ್ತೀರಾ, ವಡೆ ತಿನ್ನಬೇಕು ಅನ್ನೋ ಆಸೆ ಆಗ್ತಾ ಇರುತ್ತೆ ಎಲ್ರಿಗೂ. ಸೊ ಅಂಥವ್ರು ಇಲ್ಲಿ ಬಂದು ಆರಾಮಾಗಿ ವಡೆ ತಿನ್ಬೋದು. ಇದು ಪ್ರೋಟೀನ್ ಕೂಡ ಆಗುತ್ತೆ. ಸೊ ಹೆಲ್ದಿ ಫುಡ್ಡು ಆರಾಮಾಗಿ ಬಂದು ಎಲ್ಲರೂ ಟೇಸ್ಟ್ ಮಾಡ್ಬೋದು. ಸೊ ಈಗ ಮೊದಲನೇದಾಗಿ ಮಿಲೆಟ್ಸ್ ಇಡ್ಲಿನ ಟೇಸ್ಟ್ ಮಾಡೋಣ ಹೇಗಿದೆ ಅಂತ. ಸೊ ಆವಾಗಲೇ ನೀವು ಅನ್ರಾಪ್ ಮಾಡ್ಬೇಕಾದ್ರೆ ನೋಡಿದ್ರೆ ಎಷ್ಟು ಬಿಸಿಯಾಗಿತ್ತು ಅಂತ. ಸೊ ಅವ್ರು ಇಲ್ಲಿ ಬಂದಾಗ ನಿಮಗೆ ಅದನ್ನ ಅನ್ರಾಪ್ ಮಾಡಿ ಕೊಡ್ತಾರೆ. ನಾನು ವಿಡಿಯೋ ಬರಲಿ ಅನ್ನೋದಕ್ಕೋಸ್ಕರ ಅದನ್ನ ಅನ್ರಾಪ್ ನಾನೇ ಮಾಡಿದ್ದೀನಿ. ಸೊ ಮೊದಲನೇದಾಗಿ ಮಿಲೆಟ್ಸ್ ಇಡ್ಲಿ. ಶಿಯರ್ಸ್. ಸೀರಿಯಸ್ಲಿ ಗೊತ್ತಾಗ್ತಿಲ್ಲ ಮಿಲೆಟ್ಸ್ ಇಡ್ಲಿ ಅಂತ. ನಾರ್ಮಲ್ ಆಗಿರೋ ಇಡ್ಲಿ ಥರನೇ ಇದೆ. ಆ್ಯಂಡ್ ಚಟ್ನಿ ಆವಾಗಲೇ ನಿಮ್ಗೆ ಹೇಳಲಿಲ್ಲ ನಾನು. ಚಟ್ನಿ ಒಂದು ಬಂದು ನಿಮಗೆ ಕೊಬ್ಬರಿ ಚಟ್ನಿ ಮಾಡಿದ್ದಾರೆ, ಇನ್ನೊಂದು ಬಂದು ಬೇಳೆ ಚಟ್ನಿ. ಎರಡೂ ಚೆನ್ನಾಗಿದೆ. ಸೂಪರ್. ಈಗ ನೆಕ್ಸ್ಟು ಇದರಲ್ಲಿ ನಮಗೆ ಈ ಇಡ್ಲಿ ಏನಪ್ಪ ಅಂದರೆ ರಾಗಿ ಇಡ್ಲಿ. ನೋಡ್ತಾ ಇರ್ಬೋದು ಎಷ್ಟು ಸಾಫ್ಟಾಗಿದೆ ಅಂತ. ಸಿಕ್ಕಾಪಟ್ಟೆ ಸಾಫ್ಟಾಗಿದೆ. ಟೇಸ್ಟ್ ಮಾಡೋಣ. ಶಿಯರ್ಸ್. ಇದಂಗಿದೆ ಅಂದರೆ ನಾರ್ಮಲಾಗಿ ಅಕಸ್ಮಾತ್ ನಿಮ್ಮ ಮನೆಗಳಲ್ಲಿ ಇದೇನಾದ್ರು ಮಾಡಿದರೆ ನಿಮ್ಗೆ ಗೊತ್ತಿರುತ್ತೆ. ಮುದ್ದೆ ಮಾಡಿಬಿಟ್ಟು ಚಟ್ನಿ ಮಾಡಿ ನೀವೇನಾದ್ರು ತಿಂದಿದ್ರೆ ನಿಮ್ಗೆ ಐಡಿಯಾ ಇರುತ್ತೆ ಹೇಗಿರುತ್ತೆ ಅಂತ. ನನಗಂತೂ ಸೇಮ್ ಹಂಗೆ ಇದೆ. ನಾರ್ಮಲಾಗಿ ಇಡ್ಲಿ ಥರ ಯಾರೂ ಮಾಡಲ್ಲ, ಅಂದರೆ ಮುದ್ದೆ ಮಾಡಿ ಚಟ್ನಿ ಜೊತೆ ಹಿಂಗೆ ಅದ್ಕೊಂಡು ಅದನ್ನು ಹಿಂಗೆ ನುಂಗ್ತಾರೆ. ನನಗಂತೂ ನಮ್ಮ ಮನೇಲಿ ಮುದ್ದೆ ಮಾಡಿ ಚಟ್ನಿ ಮಾಡಿ ತಿಂದರೆ ಹೇಗಿರುತ್ತೋ ಸೇಮ್ ಹಂಗೆ ಅನ್ನಿಸ್ತು. ಚೆನ್ನಾಗಿದೆ. ಇದು ಒಂಥರ ಡಿಫ್ರೆಂಟ್ ಟೇಸ್ಟು, ಬಟ್ ಇಡ್ಲಿ ಥರ ಫೀಲ್ ಆಗ್ತಿಲ್ಲ, ಮುದ್ದೆ ಥರನೇ ಫೀಲ್ ಆಗ್ತಿದೆ. ಇನ್ನೊಂದು ಇಡ್ಲಿ ಅಂತೂ ಸಖತ್ತಾಗಿತ್ತು. ನಿಜವಾಗ್ಲೂ ಮಿಲೆಟ್ಸ್ ಇಡ್ಲಿ ಅಂತೂ ಗೊತ್ತೇ ಆಗಲ್ಲ, ಅಷ್ಟು ಚೆನ್ನಾಗಿತ್ತು. ಸೊ ನೆಕ್ಸ್ಟ್ ಈಗ ವಡೆ ಟೇಸ್ಟ್ ಮಾಡೋಣ ಹೇಗಿದೆ ಅಂತ. ಚೆನ್ನಾಗಿದೆ, ನೋಡೋದಕ್ಕೂ ಚೆನ್ನಾಗಿ ಕಾಣ್ತಿದೆ. ಮೇಲ್ಗಡೆ ನಿಮಗೆ ಈರುಳ್ಳಿ ಹಾಕಿದ್ದಾರೆ, ಹಾಗೆ ಕೊತ್ತಂಬರಿ ಸೊಪ್ಪು ಕಾಣ್ತಿದೆ, ಕರಿಬೇವಿನ ಸೊಪ್ಪು ಕಾಣ್ತಿದೆ. ನೋಡೋಣ ಟೇಸ್ಟ್ ಮಾಡೋಣ ಹೇಗಿದೆ ಅಂತ. ಶೇರ್ಸ್. ಚೆನ್ನಾಗಿದೆ. ಸೊ ಇದು ಹೆಂಗೆ ಅನ್ನಿಸ್ತಿದೆ ಅಂದರೆ ಈ ಮನೇಲಿ ಬೋಂಡ ಮಾಡ್ತಾರೆ. ಸೊ ಬೋಂಡ ಔಟರ್ ಲೇಯರು ಕ್ರಿಸ್ಪಿ ಆಗಿರುತ್ತೆ, ಒಳಗಡೆ ಲೇಯರ್ ನಿಮಗೆ ಸಾಫ್ಟ್ ಆಗಿರುತ್ತೆ. ಆ್ಯಂಡ್ ಅದರದ್ದು ಟೇಸ್ಟ್ ಕೂಡ ಹೇಗಿರುತ್ತೆ ಎಕ್ಸಾಕ್ಟ್ಲಿ ಸೇಮ್ ಅದೇ ಟೇಸ್ಟ್ ಇದೆ. ವಡೆ ಥರ ಅನ್ನಿಸ್ತಿಲ್ಲ, ಸ್ವಲ್ಪ ಬೋಂಡ ಥರನೇ ಇದೆ. ಬಟ್ ಹೆಲ್ದಿ ಆಗಿರೋದ್ರಿಂದ ಆರಾಮಾಗಿ ಬಂದು ತಿನ್ಬೋದು. ಕ್ರಿಸ್ಪಿನೆಸ್ ಇಲ್ಲ, ಬಟ್ ಸಾಫ್ಟಾಗಿ ತುಂಬ ಚೆನ್ನಾಗಿದೆ. ಸೂಪರ್. ಈಗ ಇದನ್ನು ಕಂಪ್ಲೀಟ್ ಮಾಡಿ ಮತ್ತೆ ನಾನು ನಿಮಗೆ ನೆಕ್ಸ್ಟ್ ಇನ್ನೊಂದು ಡಿಶಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ವೆಯ್ಟ್ ಮಾಡ್ತಾರೆ. ಇವಾಗ ನಮ್ಮ ನೆಕ್ಸ್ಟ್ ಡಿಶ್ ಬಂದಿದೆ, ಅದು ಬಿಸಿ ಬೇಳೆ ಬಾತ್. ಬಟ್ ಅಕ್ಕಿ ಹಾಕಿಲ್ಲ ಇದಕ್ಕೆ, ಅನ್ನ ಹಾಕಿ ಮಾಡಿಲ್ಲ ಇದನ್ನು. ಕಂಪ್ಲೀಟಾಗಿ ನವಣೆ ಹಾಕಿ ಮಾಡಿದ್ದಾರೆ. ಏನಪ್ಪ ಹೆಲ್ದಿ ಮೇಲೆ ಖಾರ ಬುಂದಿ ಹಾಕೋರು ಅಂದರೆ ಇದು ನಿಮ್ಮ ಚಾಯ್ಸು. ಬೇಕಾದ್ರೆ ಖಾರ ಬುಂದಿ ಹಾಕ್ಸ್ಕೊಬೋದು, ಬೇಡ ಅಂದರೆ ಪ್ಲೈನಾಗಿ ಕೂಡ ತಿನ್ಬೋದು. ಅದು ನಿಮ್ಮ ಚಾಯ್ಸ್ ಅಂತ ಹೇಳ್ತಾ ಬನ್ನಿ ಈಗ ಇದನ್ನು ಟೇಸ್ಟ್ ಮಾಡೋಣ. ಸೊ ಈಗ ನಮ್ಮ ನೆಕ್ಸ್ಟ್ ಡಿಶ್ಶು ಆಲ್ರೆಡಿ ನಾನು ನಿಮಗೆ ತೋರಿಸಿದ್ದೀನಿ ಬೀರೋಲಲ್ಲಿ. ಬಿಸಿಬೇಳೆ ಬಾತ್ ಬಂದಿದೆ, ಟೇಸ್ಟ್ ಮಾಡುವ ಸಮಯ. ಸೊ ಈ ಬಿಸಿಬೇಳೆ ಬಾತ್ನ ಫಸ್ಟ್ ನಾನು ಸಪ್ರೇಟಾಗಿ ಹಂಗೆ ಟೇಸ್ಟ್ ಮಾಡ್ತೀನಿ. ಆ್ಯಕ್ಚುಲಿ ನಮ್ಮ ಮನೇಲಿ ಸೇಮ್ ಬಿಸಿಬೇಳೆ ಬಾತ್ನ ನವಣೆ ಬಾತ್ ಅಂತ ಮಾಡ್ತಾರೆ. ಇದು ಸೇಮ್ ಹಾಗೆ ಇರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ನೋಡೋದಕ್ಕೆ ಹಾಗೆ ಕಾಣ್ತಿದೆ, ಹತ್ರದಿಂದ ಒಂದ್ಸರಿ ನೋಡ್ಕೊಬಿಡಿ. ಚಿಯರ್ಸ್. ಚೆನ್ನಾಗಿದೆ. ಸ್ವಲ್ಪ ಬ್ಲ್ಯಾಂಡ್ ಅಂತ ಅನ್ನಿಸ್ತು, ಅಷ್ಟೊಂದು ಮಸಾಲೆ ಗಿಸಾಲೆ ಇಲ್ಲ. ಬಿಸಿಬೇಳೆ ಬಾತ್ ತಿನ್ಬೇಕಾದ್ರೆ ನಿಮ್ಗೊಂದು ಪಂಚ್ ಸಿಗುತ್ತಲ್ಲ, ಆ ಪಂಚ್ ಸಿಗಲ್ಲ ಇಲ್ಲಿ. ಆ್ಯಂಡ್ ತಿನ್ಬೇಕಾದ್ರೆ ನಿಮಗೆ ಕ್ಲೀನಾಗಿ ಗೊತ್ತಾಗುತ್ತೆ ಇದು ಒಂದು ಹೆಲ್ದಿ ಫುಡ್ ಅಂತ. ಸೊ ಇದು ಕಂಪ್ಲೀಟ್ಲಿ ಹೆಲ್ದಿ ಆಗಿರೋದ್ರಿಂದ ಅಷ್ಟೊಂದು ಮಜಾ ಕೊಡ್ತಿಲ್ಲ ನನಗೆ ಪರ್ಸ್ನಲಿ. ಬೇರೆಯವ್ರಿಗೆ ಇಷ್ಟ ಆಗ್ಬೋದು, ನನಗೆ ಅಷ್ಟೊಂದು ಪಂಚ್ ಕೊಡಲಿಲ್ಲ. ಬಟ್ ನೀವು ಟೇಸ್ಟ್ ಮಾಡಿದಾಗ ನಿಮ್ಗೆ ಹೆಂಗೆ ಅನಿಸುತ್ತೆ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇಲ್ಲಿ ಬಂದು ಟೇಸ್ಟ್ ಮಾಡಿದ್ಮೇಲೆ ಖಾರ ಬಂದಿ ಜೊತೆ ಟೇಸ್ಟ್ ಮಾಡೋಣ ಹೇಗಿದೆ ಅಂತ. ಖಾರ ಬುಂದಿ ಜೊತೆಲಿ ತಿಂದಾಗ ಒಂದು ಸ್ವಲ್ಪ ಫ್ಲೇವರ್ ಎನ್ಹಾನ್ಸ್ ಆಗುತ್ತೆ. ಬಟ್ ನೀವು ಬರೀ ತಿಂದಾಗ ಸ್ವಲ್ಪ ಫ್ಲೇವರ್ ಕಮ್ಮಿ ಇರುತ್ತೆ. ಬಟ್ ಹೆಲ್ತ್ ತುಂಬ ಒಳ್ಳೆಯದಾಗಿರೋದ್ರಿಂದ ಮಿಸ್ ಮಾಡದೆ ಬಂದು ಟ್ರೈ ಮಾಡಿ. ಆ್ಯಂಡ್ ಇನ್ನೊಂದೇನಪ್ಪ ಅಂದರೆ ಈ ಒಂದು ಜಾಗದಲ್ಲಿ ನಿಮಗೆ ಮಿಲೆಟ್ಸಲ್ಲೇ ಮಾಡುವಂಥ ಮಶ್ರೂಮ್ ಬಿರಿಯಾನಿ ಕೂಡ ಸಿಗುತ್ತೆ. ಇವತ್ತು ಆ ಮಶ್ರೂಮ್ ಬಿರಿಯಾನಿ ಇಲ್ಲ, ನೆಕ್ಸ್ಟ್ ಟೈಮು ನೀವೇನಾದ್ರು ಬಂದಾಗ ಮಶ್ರೂಮ್ ಬಿರಿಯಾನಿ ಸಿಕ್ಕರೆ ನೀವು ಟೇಸ್ಟ್ ಮಾಡ್ಬೋದು. ಇವತ್ತು ನಮಗೆ ಬಿಸಿಬೇಳೆ ಬಾತ್ ಸಿಕ್ಕಿದೆ, ಹಾಗಾಗಿ ನಾವು ಇದನ್ನು ಟೇಸ್ಟ್ ಮಾಡ್ತಾ ಇದ್ದೀವಿ. ಸೊ ಇದನ್ನು ಕಂಪ್ಲೀಟ್ ಮಾಡಿ ನಾನು ಮತ್ತೆ ನಿಮಗೆ ವೀಡಿಯೋ ಸಿಗ್ತೀನಿ. ಹಾಗೆ ಈ ಒಂದು ಕಾರ್ಟ್ನ ಓನರ್ನ ಕೂಡ ಮಾತಾಡ್ಸೋಣ. ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಇದೆ, ಅದನ್ನು ತಿಳ್ಕೊಳ್ಳೋಣ. ಸೊ ಅಲ್ಲಿವರೆಗೂ ವೆಯ್ಟ್ ಮಾಡ್ತಾ ಇರ್ತೀವಿ.
ನಮಸ್ತೆ. ನಮಸ್ತೆ ಅಣ್ಣ. ಸರ್ ನಿಮ್ಮ ಹೆಸರು? ಅಣ್ಣ ಗಿರೀಶ್ ಅಣ್ಣ. ಗಿರೀಶ್ ಅಂತ. ಎಷ್ಟು ದಿನ ಆಯಿತು ನೀವು ಈಗ ಒಂದು ಕಾರ್ಟ್ ಸ್ಟಾರ್ಟ್ ಮಾಡಿ? ಅಣ್ಣ ನಮ್ಮದು 4.5 months ಆಗ್ತಿದೆ ಅಣ್ಣ. ಓಕೆ. ಏನು ಸ್ಪೆಷಾಲಿಟಿ ನಿಮ್ಮ ಈ ಕಾರ್ಟಲ್ಲಿ? ನಮ್ಮ ಕಾರ್ಟಲ್ಲಿ ಮೈನ್ ಇಡ್ಲಿ ಫಾಸ್ಟ್ ಮೂವಿಂಗ್ ಇದೆ ಅಣ್ಣ. ಓಕೆ. ಅದ್ರ ಜೊತೆಗೆ ಪುಡಿ ದೋಸೆ, ಹಾಂ, ಮಶ್ರೂಮ್ ರೈಸು, ಎವ್ರಿ ಸ್ಯಾಟರ್ಡೆ ಮಶ್ರೂಮ್ ರೈಸ್ ಇರುತ್ತೆ ಅಣ್ಣ. ಓಕೆ. ಸೊ ಇನ್ನು ಡೈಲಿ ಅಂದರೆ ಬಿಸಿಬೇಳೆಭಾತು, ಪೊಂಗಲ್ಲು ಅದು ನಾರ್ಮಲ್ ಮೂವ್ ಆಗ್ತಾನೆ ಇರುತ್ತೆ. ನಮ್ಮದು ನಾರ್ಮಲ್ ಇರುತ್ತೆ ಅದು. ಓಕೆ. ಸ್ಪೆಷಲ್ ಅಂದರೆ ಎವ್ರಿ ಸ್ಯಾಟರ್ಡೆ ಮಶ್ರೂಮ್ ರೈಸ್ ಇರುತ್ತೆ ಅಣ್ಣ. ಓಕೆ. ಇನ್ನು ದೋಸೆ ನಾರ್ಮಲ್ ಅಣ್ಣ, ಎಲ್ಲ ಹೋಗ್ತಾ ಇರ್ತವೆ ನಾವು. ಸೊ ಯಾವ ಥರ ದೋಸೆ ಮಾಡ್ತೀರಾ ನೀವು? ಅಣ್ಣ ನಮ್ಮದು ಪುಡಿ ದೋಸೆ ಇದೆ, ಮಸಾಲ ದೋಸೆ ಇದೆ, ಓಕೆ, ರಾಗಿ ಪ್ಲೇನ್ ದೋಸೆ, ರಾಗಿ ಪುಡಿ ದೋಸೆ, ಮಿಲೆಟ್ ಪ್ಲೇನ್ ದೋಸೆ ಇವೆಲ್ಲ ಅಂದರೆ ನೀವು ನಾರ್ಮಲಾಗಿ ಎಲ್ಲರೂ ಫುಡ್ ಕಾರ್ಟ್ ಮಾಡ್ತಾರೆ, ದೋಸೆ ಹಾಕ್ತಾರೆ, ಇಡ್ಲಿ ಹಾಕ್ತಾರೆ. ಅಂದರೆ ಏನು ಕಾನ್ಸೆಪ್ಟ್ಗೋಸ್ಕರ ನೀವು ಮಿಲೆಟ್ಸ್ನ ಕನ್ಸಿಡರ್ ಮಾಡ್ಕೊಂಡ್ರಿ ಅಂತ? ಅಣ್ಣ ಮಿಲ್ಲೆಟ್ಸ್ ಇದು ಫ್ಯೂಚರ್ನಲ್ಲಿ ಮಿಲ್ಲೆಟ್ಸ್ ಇರೋದು. ಹೌದು. ಇವಾಗ ಎಷ್ಟೋ ಜನ ಡಯಾಬಿಟಿಕ್ ಪೇಷಂಟ್ಸ್ ಬರ್ತಾರೆ. ಹೌದು. ಅವ್ರಿಗೆ ಸರಿಯಾದ ಇವಾಗ ದೊಡ್ಡ ದೊಡ್ಡ ರೆಸ್ಟೋರೆಂಟ್ಗೆ ಹೋದ್ರೆ ಅವ್ರು ಏನು ಮಾಡ್ತಾರೋ ಗೊತ್ತಾಗಲ್ಲ. ಪ್ಲಸ್ ನಮ್ಮದು ಇಲ್ಲೇ ನಾವು ಡೈರೆಕ್ಟ್ ತೋರಿಸ್ತೀವಣ್ಣ ಏನು ಹಾಕ್ತೀವಿ ಏನು ಅಂತ, ಅವ್ರ ಕಣ್ಮುಂದೆನೂ ಮಾಡ್ತೀವಣ್ಣ. ಓಕೆ. ಅದೊಂದು ಪ್ಲಸ್ ಕ್ವಾಲಿಟಿ ಆಫ್ ಐಟಮ್ಸ್ ಅಣ್ಣ. ನಾವು ಪ್ರತಿಯೊಂದು ರಾಗಿ ಆಗಿದ್ರೆ ನಮ್ಮ ತೋಟದಲ್ಲಿ ಬೆಳೆದಿರೋ ರಾಗಿನೇ ಉಪಯೋಗಿಸ್ತೀವಣ್ಣ. ಮಿಲ್ಲೆಟ್ಸು ಧಾರವಾಡ ಆ ಕಡೆಯಿಂದ ತರಿಸ್ತೀವಣ್ಣ. ಓಕೆ. ಸೊ ಅದರಿಂದ ನಮ್ಮ ಟೇಸ್ಟು ಪ್ರತಿಯೊಂದು ಏನು ಕಾಂಪ್ರಮೈಸ್ ಮಾಡಲ್ಲ. ಪ್ರತಿಯೊಂದು ನಮ್ಗೇನು ಬೇಕು, ಕಸ್ಟಮರ್ಗೆ ಹೆಂಗಿರ್ಬೇಕು. ಆ್ಯಂಡ್ ಇನ್ನೊಂದು ಏನಂದರೆ ನಮ್ಮದ್ರಲ್ಲಿ ಎಲ್ಲ ಲೆಸ್ ಮಸಾಲೆ ಇರುತ್ತೆ. ಓಕೆ. ನೀವು ಚಟ್ನಿ ಆಗಿರ್ಬೋದು, ನೀವು ಖಾರ ಉಪ್ಪು ಹುಳಿ ಬಿಟ್ಟರೆ ಏನೂ ಸಿಗಲ್ಲ ನಮ್ಮ ಚಟ್ನಿಗಳಲ್ಲಿ. ಓಕೆ. ಸೊ ಅಲ್ಲೂ ಕಮ್ಮಿ ಮಸಾಲೆ ಯೂಸ್ ಮಾಡ್ತೀವಣ್ಣ. ಸೊ ಅದಕ್ಕೆ ಹೆಲ್ದಿ ಫುಡ್ಡೇ ಮಾಡಬೇಕು, ಹೆಲ್ತಿ ಫುಡ್ ಮಾಡ್ಬೇಕಂತ ಮಾಡಿದ್ವಿ. ನೀವು ಇದಕ್ಕೆ ಮುಂಚೆ ಏನು ಮಾಡ್ತಾ ಇದ್ದೀರಾ? ನಾನು ಇದು ಶುರು ಮಾಡಿ 4 ತಿಂಗಳಾಯಿತು ಅಂದರೆ. ಇದಕ್ಕೆ ಮುಂಚೆ ಏನು ಮಾಡ್ತಾ ಇದ್ರಿ? ಅಣ್ಣ ಇದಕ್ಕೆ ಮುಂಚೆ ನಾನು ಪ್ರೊಡಕ್ಷನ್ ಆಫೀಸರಾಗಿ ಕೆಲಸ ಮಾಡ್ತಿದ್ದೆ ಅಣ್ಣ. ಕಾರ್ಪೊರೇಟಲ್ಲಿ ಇದ್ರಿ? ಹಾಂ, ಕಾರ್ಪೊರೇಟಲ್ಲಿ ಅಂದರೆ ಅಗ್ರಿಕಲ್ಚರ್ ಫೀಲ್ಡ್ ಅಣ್ಣ. ನಾನು ಓದಿದ್ದು ಅಗ್ರಿಕಲ್ಚರ್ ಇಂಜಿನಿಯರಿಂಗ್ ಅಣ್ಣ, ಇಲ್ಲೇ JKVKಯಲ್ಲಿ. ಓಕೆ. ಸೊ ಅದರಿಂದ ಅದೇ ಫೀಲ್ಡಲ್ಲಿ 1 ವರ್ಷ ಕೆಲಸ ಮಾಡಿದೆ ಅಣ್ಣ. ಸೊ ಅಲ್ಲಿ ನಂಗೆ ಸೆಟ್ ಆಗಿದ್ದಕ್ಕೆ ಈ ಫೀಲ್ಡಿಗೆ ಬಂದೆ. ಸೊ ನೀವು ಅಗ್ರಿಕಲ್ಚರಲ್ ಫೀಲ್ಡಲ್ಲಿ ಇದ್ದಿದ್ದಕ್ಕೋಸ್ಕರ ಅಂದರೆ ಆ ಒಂದು ಜಾಬ್ ಮಾಡ್ತಾ ಇದ್ರಿ, ಅದಕ್ಕೋಸ್ಕರನೇ ಮಿಲೆಟ್ಸ್ನ ಆಯ್ಕೆ ಮಾಡ್ಕೊಂಡ್ರಿ ಅಂತ ಹೇಳಿದ್ರಿ. ಹಾಂ. ಸೊ ನಿಮ್ಮ ಅಂಗಡಿಗೆ ಈ ಹೆಸರು ಇಡೋದಕ್ಕೆ ಕಾರಣನೂ ಅದೇನಾ ಅಂತ? ಹಾಂ, ಕಾರಣನೂ ಅದೇ ಅಣ್ಣ. ಓಕೆ. ಲೈಕ್ ನಾವು ಅಗ್ರಿಕಲ್ಚರ್ ಓದಿದ್ದೀವಿ, ನಮ್ಗೆ ಅದರಿಂದ ಒಂದಷ್ಟು ಕಲ್ತಿದ್ದೀವಿ ಅಣ್ಣ. ಓಕೆ. ಸೊ ಜಾಬು ಅದು ಸೆಕೆಂಡ್ರಿ ಅಣ್ಣ, ಬಟ್ ಎಜುಕೇಷನ್ ಪರವಾಗಿ ಒಂದಷ್ಟು ಕಲ್ತಿದ್ದೀವಿ. ಫ್ಯೂಚರ್ ನಾವು ಬಿಲ್ಡ್ ಮಾಡ್ಕೋಬೋದು ಅನ್ನೋ ಕಾನ್ಫಿಡೆಂಟಿಂದ ಅದನ್ನು ಕಲ್ತೀವಿ. ಅದನ್ನು ಬಿಡಬಾರ್ದು ಅನ್ನೋ ಇದರಿಂದ ಕೃಷಿ ಅಂತ ಇಟ್ಕೊಂಡಿದ್ದೀವಿ. ಓಕೆ. ಸೊ ಅದು ನಮ್ಗೊಂದು 4 years ಜೀವನ ಏನೋ ತೋರಿಸಿದ್ದೇನೆ, ಅದಕ್ಕೆ ಅದನ್ನು ಬಿಡಬಾರ್ದು ಅಂತೇಳಿ ಕೃಷಿ ಅಂತ. ಅದು ಅನ್ನ ಹಾಕಿದಂತ ಅದರ ಋಣನ ಹಿಂಗೆ ತೀರಿಸ್ತಾ ಇದ್ದೀರಾ? ಅದಕ್ಕೆ ಅದನ್ನ ಹೆಸರು ಇಟ್ಕೊಂಡು. ಸೂಪರ್. ಓಕೆ ಸರ್, ನಾನು ಎಲ್ಲನೂ ಟ್ರೈ ಮಾಡಿದೆ ನಿಮ್ಮ ಕಾರ್ಟಲ್ಲಿ, ತುಂಬ ಇಷ್ಟ ಆಯಿತು. ಎಸ್ಪೆಷಲಿ ಇಡ್ಲಿ ಮತ್ತು ದೋಸೆ ಅಂತೂ ಅದು ಮಿಲೆಟ್ಸ್ ಅಂತ ಗೊತ್ತೇ ಆಗಲ್ಲ, ಅಷ್ಟು ತುಂಬ ಚೆನ್ನಾಗಿ ಮಾಡಿದ್ರಿ. ಸೊ ಇನ್ನೊಂದಷ್ಟು ಜನ ನಿಮ್ಮ ಏನೋ ಕಾರ್ಟಿಗೆ ಬಂದು ಊಟ ಮಾಡಲಿ, ಅವ್ರ ಹೆಲ್ತು ಹಿಂಗೆ ಚೆನ್ನಾಗಿರಲಿ ಅಂತ ಕೇಳ್ಕೊತೀನಿ. ನೆಕ್ಸ್ಟ್ 18th ಓಕೆ, ಮಾರ್ನಿಂಗ್ ಟೈಮು ಜಿಮ್ ಅವ್ರಿಗೆ ಒಂದು ಇಡ್ಲಿ ರೆಡಿ ಮಾಡ್ತಿದ್ದೀವಿ ಅಣ್ಣ. ಓಕೆ. ಲೈಕ್ ಮೊರಿಂಗಾ, ಗ್ರೀನ್ ಗ್ರಾಮ್, ಕಡಲೆಬೇಳೆ ಎಲ್ಲ ಯೂಸ್ ಮಾಡಿ ಓಕೆ ಒಂದು ಇಡ್ಲಿ ರೆಡಿ ಮಾಡ್ತಿದ್ದೀವಿ ನಾವು ಮಿಲ್ಲೆಟ್ ಜೊತೆ. ಓಕೆ. ಸೊ ಅದು ಜಿಮ್ ಅವ್ರಿಗೆ ಯಾವಾಗಿಂದ ಶುರು ಆಗುತ್ತೆ ಅಣ್ಣ? 18th. ಎಷ್ಟೊತ್ತಿಗೆ ಸ್ಟಾರ್ಟ್ ಆಗುತ್ತೆ ಬೆಳಗ್ಗೆ? ಅಣ್ಣ ಮಾರ್ನಿಂಗ್ 7:30. 7:30 10:30. ಸೊ ಅದು ಪರ್ಟಿಕ್ಯುಲರ್ಲಿ ವರ್ಕೌಟ್ ಮಾಡೋರಿಗೆ ಅಂತಲೇ ಮಾಡ್ತಾ ಇದ್ದೀರಾ? ಆ ಇಡ್ಲಿ ಪರ್ಟಿಕ್ಯುಲರ್ ವರ್ಕೌಟ್ ಮಾಡೋರು. ಓಕೆ, ಸೂಪರ್ ಸರ್, ಒಳ್ಳೇದಾಗಲಿ. ನಿಮ್ಮ ಕಾರ್ಟ್ ಹಿಂಗೆ ಚೆನ್ನಾಗಿ ಬೆಳೀಲಿ, ನೀವು ಒಂದು ದೊಡ್ಡ ರೆಸ್ಟೋರೆಂಟ್ ಆದಷ್ಟು ಬೇಗ ಶುರು ಮಾಡಲಿ ಅನ್ನೋದು ನನ್ನ ಬೈಕೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಫೈನಲಿ ಒಂದೊಳ್ಳೆ ಹೆಲ್ದಿ ಫುಡ್ನ ತಿಂದಿದ್ದಾಯಿತು. ನಿಮಗೆ ಇನ್ನೊಂದು ಇನ್ಫಾರ್ಮೇಷನ್ ಕೊಡೋದನ್ನ ಮರ್ತೋದ್ವಿ. ಏನಪ್ಪ ಅಂತ ಅಂದರೆ, ಪ್ರತಿ 2ನೇ ಬುಧವಾರ ಹಾಗೆ ತಿಂಗಳಲ್ಲಿ ಬರುವಂಥ ಕೊನೆ ಬುಧವಾರ 2 ದಿನ ರಜೆ ದಿನ ಆಗಿರುತ್ತೆ. ಸೊ ಹಾಗಾಗಿ ಆ 2 ದಿನ ಕಾರ್ಟ್ ಓಪನ್ ಇರಲ್ಲ. ಮಿಸ್ ಆಗಿ ನೀವೇನಾದರೂ ಹೋಗ್ಬಿಟ್ಟು ಆಮೇಲೆ ಕಾರ್ಟ್ ಓಪನ್ ಇಲ್ಲ ಅಂತ ಬೇಜಾರು ಮಾಡ್ಕೋಬೇಡಿ. ಕೆಳಗಡೆ ನಿಮಗೆ ಓನರ್ ಅವರ ನಂಬರ್ ಕೂಡ ಹಾಕಿದ್ದೀನಿ. ಸೊ ಡೈರೆಕ್ಟಾಗಿ ನೀವು ಕಾಲ್ ಮಾಡಿ ಅವ್ರು ಇದಾರ ಇಲ್ವ ತಿಳ್ಕೊಂಡು ಆಮೇಲೆ ಕೂಡ ಹೋಗಿ ನೀವು ಟೇಸ್ಟ್ ಮಾಡ್ಬೋದು. ಆ್ಯಂಡ್ ಇನ್ನೊಂದು ವಿಚಾರ ಏನಪ್ಪ ಅಂದರೆ, ಈ ವರ್ಷ ನವೆಂಬರ್ 13ರಿಂದ 16ನೇ ತಾರೀಕುವರೆಗೂ 4 ದಿನ ಕೃಷಿ ಮೇಳ ನಡೀತಿದೆ. ಸೊ ಆ ಕೃಷಿ ಮೇಳದಲ್ಲಿ ಒಂದು ಫುಡ್ ಕಾರ್ಟ್ನ ಕೂಡ ಹಾಕ್ತಿದ್ದಾರೆ ಇವರು. ಸೊ ಮಿಸ್ ಮಾಡದೆ ಹೋಗಿ ಅಲ್ಲಿ ಕೂಡ ನೀವು ಫುಡ್ನ ಟೇಸ್ಟ್ ಮಾಡ್ಬೋದು. ಆ್ಯಂಡ್ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಪ್ರೈಸು ಅಷ್ಟೇ ಏನು ಅಷ್ಟೊಂದು ಕಾಸ್ಟ್ಲಿ ಇಲ್ಲ. ಆರಾಮಾಗಿ ಮನೆಯವರೆಲ್ಲ ಹೋಗಿ ಒಂದು ಹೆಲ್ದಿ ಫುಡ್ನ ತಿನ್ಕೊಂಬರ್ಬೋದು. ಆ್ಯಂಡ್ ಅವ್ರು ಹೇಳ್ತಾ ಇದ್ದಂಗೆ ಫ್ಯೂಚರಲ್ಲಿ ಅವರು ವರ್ಕೌಟ್ ಮಾಡೋರಿಗೆ ಅಂತಲೇ ಬ್ರೇಕ್ಫಾಸ್ಟ್ ಕೂಡ ಸ್ಟಾರ್ಟ್ ಮಾಡ್ತಾ ಇದೀವಿ ಅಂತ ಹೇಳಿದ್ರು. ಅದು ಒಂದು ಒಳ್ಳೆ ವಿಚಾರ ಅಂತಲೇ ಹೇಳ್ಬೋದು. ಸೊ ಇಷ್ಟೊಂದು ಹೆಲ್ದಿ ಫುಡ್ಸ್ ಜೊತೆಗೇನೆ ಯಾರ್ಯಾರು ವರ್ಕೌಟ್ ಮಾಡೋಕೆ ಹೋಗ್ತಾರೆ ಅವರು ಇಲ್ಲಿ ಬಂದು ಆರಾಮಾಗಿ ಬ್ರೇಕ್ಫಾಸ್ಟ್ ಕೂಡ ಮಾಡ್ಬೋದು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊಂತೀನಿ. ಇಷ್ಟ ಆಗಿದ್ರೆ ಏನು ಮಾಡಬೇಕು ಅಂತ ನಿಮ್ಗೆ ಗೊತ್ತು. ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ಮಿಸ್ ಮಾಡದೆ ಸಬ್ಸ್ಕ್ರೈಬ್ನ ಒತ್ತಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ನಾನು ಇಲ್ಲೇ ಮುಗಿಸ್ತಾ ಇದ್ದೀನಿ. ಸೈನಿಂಗ್ ಆಫ್, ಕಾರ್ತಿಕ್. ಬಾಯ್.